ಬಸವನ ಕೈಯಾಗ ಏ ಕೌರವ್ರ ಒಳಗ ಒಂದ ದಗದಾಗಿತ್ತ ಕೇಳುವಾಗ ಏನಾಗಿತ್ತವ ಏ ದುರ್ಯೋಧನ ಒಂದದ ಮಾಡುವಾಗ ತಮ್ಮ ಮುತ್ಯ ಇತ್ತ ಗಂಧರ ದೇಶದ ಗಾಡಿಯ ಒಳಗ ಗಾಂಧಾರ ದೇಶದ ರಾಜ ಸುಬಲ ಅಂತ ಇತ್ತು ಆಗ ಹೌದಿಲ್ಲ ಇವ ಕೌರವ್ರ ಮುತ್ಯ ಇದ್ದ ಕೇಳ್ರಿ ಆವಾಗ ದುರ್ಯೋಧನ ಜಗಳ ತೆಗಿಲಾಕ್ ಹೋಗಿದ ಗಾಂಧಾರ ದೇಶಕ್ಕ ಅಲ್ಲಿ ಜಗಳ ತೆಗೆದ ಒಂದ ದಗದ ಮಾಡ್ಯಾನ ಆವಾಗ 100 ಮಂದಿ ಮಕ್ಕಳ ಇದ್ರ ಸುಬಲ ರಾಜಗ ಕೇಳ್ರಿ ಆಗ ಈ ಅಪ್ಪನ ಹಿಡ್ಕೊಂಡ ಮಕ್ಕಳನ್ನ ತಗೊಂಡ ಹೋದ ಆವಾಗ ತಮ್ಮ ಹೋದ ಇವ್ರನ್ನ ಎಲ್ಲ ಹೋಗದ ಹಾಳ ಗ್ವಾಡ್ಯಾಗ ಹಾಳ ಗ್ವಾಡ್ಯಾಗ ಹೋಗದ ದುರ್ಯೋಧನದಿಂದ ಹೆಂಗ ಕೇಳಿ ಬರೀ ಒಂದ ಮುಟ್ಟಿಗೆ ಅನ್ನ ಒಗಿಯತ್ತಿದ್ದ ಆವಾಗ ಅದನ್ನ ಅಷ್ಟ ಹೆಂಗ ತಿಂದ ಬದುಕತ್ತಾರೋ ಅದರಾಗ 101 ಮಂದಿಗೆ ಪೂರೋಟ ಆಗ್ತೈತಿಲ್ಲೋ ಆವಾಗ ಈ ಹೊಟ್ಟಿಗೆ ಅನ್ನ ನೀರು ಇರಲಾರಕ್ಕಾಗಿ ಮರಣ ಆದೋ ಏ ದಿನ ಒಂದ ಹೆಣದ ರಾಶಿ ಬೀಳ್ತಿದ್ದು ಆಗ ಎಲ್ಲಾರು ಗೋಳೆ ಮಾಡ್ಕೊಂಡು ಹೇಳ್ಯಾರ ಹೆಂಗ ಎಲ್ಲ ಮಕ್ಕಳ ಕರೆದಾಗ ಸುಬಲ ಕೂತ ಹೇಳತಾನು ನಾವು ಬದುಕುದ ಮಾತ್ರ ನಿಶ್ಚಿತ ಇಲ್ಲ ಕೇಳು ಇದರಾಗ ಇದನ್ನ ಶೇಡ ತೀರಿಸ್ಕೊಲಾಕ ಒಬ್ಬನ ಬಿಡುನು ಹಿಂಬಾಗ ತಮ್ಮ ಎಲ್ಲ ಮುಟ್ಟಿಗೆ ಅನ್ನ ಗೋಳೆ ಮಾಡಿ ಕುಡಿಯೀಗ ಏ ಮನುಷ್ಯಾಗ ಒಂದ ಮುಟ್ಟಿಗೆ ಅನ್ನ ಗೋಳೆ ಮಾಡಿ ಶಕುನಿಗೆ ಕೊಡುವ ಅನ್ನ ಗೋಳೆ ಮಾಡಿ ಉಣಸುತ್ತಿದ್ರ ಶಕುನಿಗೆ ಆವಾಗ ಆ ಶಕುನಿಗೆ ಶೇಡ ಕಾತು ಹೆಂಗ ಸತ್ತ ಹೆಣಕ ಕಿಮ್ಮತ್ತಿಲ್ಲತ್ತ ಕಾಲನ ಮೆಟ್ಟಕ ಕಿಮ್ಮತ್ತೈತಿ ಖರೆ ನಿಮ್ಮ ಸತ್ತ ಹೆಣಕ ಕಿಮ್ಮತ್ತಿಲ್ಲ ಅಂತ ಹೇಳತ್ತ ಹಂಗೆ ಹಂಗಿಲ್ಲಪ್ಪ ಸ್ವತಃ ಸುಬಾಲನ ಮಕ್ಕಳ 100 ಮಂದಿನ ಓದ ಹಾಳಗಾಡಿ ಒಳಗೆ ಹೋಗಿದ್ದ ದುರ್ಯೋಧನ ಹೌದಿಲ್ಲ ದಿನನಿತ್ಯ ಮನುಷ್ಯಾಗ ಒಂದು ಮುಟ್ಟಿಗೆ ಅನ್ನ ಹೋಗಿತ್ತಿದ್ದಾಗ ಒಟ್ಟ ಜೀವ ತಡಿಲಿಲ್ಲ ದಿವಸ ಒಂದು ಹೆಣದ ರಾಶಿ ಬೀಳಾಕತ್ತು ಅವಾಗ ರಾಜ ಕರೆದು ಹೇಳ್ತಾನೆ ಎಲ್ಲಾ ಮಕ್ಕಳಿಗೆ ಏನಂತ ಹೇಳ್ತಾನೆ ನೋಡು ಇದು ಒಂದೊಂದು ಮುಟ್ಟಿಗೆ ಅನ್ನ ತಿಂದ್ರ ನಾವಂತೂ ಬದುಕಂಗಿಲ್ಲ ಹೌದು ಸಾಯಿದಂತೂ ಗ್ಯಾರಂಟಿ ಐತಿ ಗ್ಯಾರಂಟಿ ಇಲ್ಲ ಇದು ಎಲ್ಲಾ ಅನ್ನ ಗೋಳೆ ಮಾಡಿ ಸೇಡು ತೀರ್ಸ್ಕೊಲಾಕ ಕೌರವ್ರ ಮ್ಯಾಲ ಶಕುನಿನ ಬದುಕಲಾಕ ಬಿಡುನು ಹೌದು ಹೌದಲ್ಲ ಯಾರಿಗೆ ಶಕುನಿಗೆ ಬದುಕಲಾಕ ಬಿಡುನು ಅಂತ ಹೇಳಿ ಯಾರು ಅನ್ನ ಉಣ್ತಿದ್ದಿಲ್ಲ ಎಲ್ಲಾ ಮುಟ್ಟಿಗೆ ಅನ್ನ ಒಗದ ಬಳಕ ಅನ್ನ ತಂದ ಶಕುನಿ ಕೊಡ್ತಿದ್ರು ಹೌದ್ರಿ ಮುಂದೆ ಒಂದೊಂದು ಹೆಣದ ರಾಶಿ ಬೀಳಾಕತ್ತು ಹೌದವ ಯಾವ ಶಕುನಿ ಅಪ್ಪ ಸುಬಾಲ ಹೇಳ್ತಾನ ಮಗನಿಗೆ ಏನಂತ ಹೇಳ್ತಾನೋ ತಮ್ಮ ನಂದು ಸಾವು ಸನೇಕ ಬಂದೈತಿ ನಾ ಅಂತೂ ಬದುಕಂಗಿಲ್ಲ ನೀನಗೊಂದು ಮಾತು ಹೇಳ್ತಾನಂದವ ಏನಂತ ನಾ ಜರ್ಕರ್ ನೋಡು ನೀನು ಶೇಡ ತೀರ್ಸ್ಕೊಳಕ್ ನಿನ್ನ ಬದುಕ್ಸಿದೀವ ಹೌದು ನಾ ಸತ್ತ ಮೇಲೆ ನನ್ನ ಶರೀರ ಮಾಂಸ ಹರ್ಕೊಂಡು ತಿನ್ನು ನನ್ನ ಬೆನ್ನೆಲುಬುದಿಂದ 2 ಕೌಡಿ ಆಗ್ತಾವ ಕೌಡಿ ತಗೊಂಡ್ ನಿನ್ನ ಕೈಯಾಗಿಟ್ಟುವ ಹೌದು ನೀ ಏನಂದ್ ಒಗಿತಿ ಅದ ತಯಾರಾಗ್ತೈತಿ ನೀ ಹೆಂಗತಿ ಹಂಗ ಮಾತು ಕೇಳ್ತಾವಂದ ಶರೀರಕ್ಕೆ ಕಿಮ್ಮತ್ ಇಲ್ಲ ಅಂತ ನಮ್ಮ ಬಸವಣ್ಣ ಹೇಳ್ತಾನ ಶರೀರಕ್ಕೆ ಕಿಮ್ಮತ್ ಇಲ್ಲ ಅಂದವ ಅಪ್ಪನ ಶರೀರ ಹರ್ಕೊಂಡು ತಿಂದ ಕೌಡಿ ಮಾಡಿದ್ರೆ ಏನ ಕಿಮ್ಮತ್ ಇತ್ತ ಮಾಡಿದ್ಯೋ ಏನ ಇಲ್ಲತ್ತ ಮಾಡಿದ್ಯೋ ಏನೋ ಬಸವ ಹಿಂಗ ತೆಲಗಿರಿ ಕೆಟ್ಟಂತಲ್ಲ ಏನ್ ಸೋಲಾಪುರ ದವಾಖಾನೆ ಹೋಯ್ಲು ಅಶ್ವಿನಿ ದವಾಖಾನೆಗೆ ಅದು ಗೊತ್ತೈತಿ ಅವಂಗ ಎಲ್ಲ ರಾಪುರ ಯಮನಿಗೆ ಹೋಯ್ಲು ಬ್ಯಾಟ್ರಿ ಡೌನ್ ಆಗೈತೆ ಒಂದು ಅವನ್ ಏನ್ ಮಾಡ್ತೀವ ಹೋಗ್ಯಾನ ಮತ್ತೊಂದ್ ಕಡೆ ಹಾಡ್ಲಾಕ ಯಮುನ 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 ಅಪ್ಪ
ಯಮನದು ಒಂದ್ ಶಿಕ್ಷೆ ಆಗೈತಿ. ಏನ ಯಮನಗ ಏನಾಗೈತಿ? ಏನಾಗೈತಿ? ಇವಂಗು ಅಂತ ಒಂದಲ್ಲಿ ಹಂಗ ಶಿಕ್ಷೆ ಹಾಕೋತ ಹೋಗೈತಿ. ನಡಿಲಿ ಹಂಗ